ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ದಿಸ್ ಇಸ್ ಚೈತ್ರ ಆ್ಯಂಡ್ ಫೈನಲಿ ಬರ್ಡೇ ವ್ಲಾಗ್ ನಿಮ್ಮ ಮುಂದೆ ಬರ್ತಾ ಇದೆ. ಇದು ಬರೀ ನನ್ನ ಬರ್ಡೇ ವ್ಲಾಗ್ ಮಾತ್ರ ಅಲ್ಲ, ಸಮ್ಟೈಮ್ ಪ್ರೊಡಕ್ಟಿವ್ ಮಾರ್ನಿಂಗ್ ರೋಟೀನನ್ನು ಫಾಲೋ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಾಗ ಕೂಡ ನಾನು ಇದೇ ಸೇಮ್ ರೋಟೀನನ್ನು ಫಾಲೋ ಮಾಡ್ತೇನೆ. ಸೊ ಬೆಳಿಗ್ಗೆ ಎದ್ದ ತಕ್ಷಣ ದೇವರಿಗೆ ಕೈ ಮುಗಿದು ನನ್ನ ಭಾರವನ್ನು ಎತ್ಕೊಂಡಿರುವುದಕ್ಕೆ ನಿನಗೆ ಕೋಟಿ ಪ್ರಣಾಮ ಅಂತ ಹೇಳಿ ಭೂಮಿ ತಾಯಿಗೊಂದು ನಮಸ್ಕಾರ ಹಾಕಿ ಶ್ರೀಕೃಷ್ಣನ ಪಾದಾರವಿಂದವನ್ನು ಸ್ಪರ್ಶಿಸಿ ಹಾಗೆ ಮೊಬೈಲನ್ನು ಚಾರ್ಜಿಗೆ ಹಾಕಲಿಕ್ಕೆ ನೆನಪಾದರೆ ಚಾರ್ಜಿಗೂ ಹಾಕಿ ಸ್ವಲ್ಪ ಫೇಸ್ ವಾಶ್ ಎಲ್ಲ ಮಾಡಿಕೊಂಡು ಸೆಲ್ಫ್ ಕೇರನ್ನೆಲ್ಲ ಮಾಡಿಕೊಂಡು ನನ್ನ ದಿನವನ್ನು ಸ್ಟಾರ್ಟ್ ಮಾಡ್ತೇನೆ. ಒಬ್ಬೊಬ್ಬರ ರೊಟೀನ್ ಒಂದೊಂದು ಥರ ಇರ್ತದೆ. ನನ್ನ ರೊಟೀನ್ ಹೀಗಿದೆ, ಯಾವಾಗೆಲ್ಲ ಪ್ರೊಡಕ್ಟಿವ್ ಆಗಿ ಬೇಗೆದ್ದು ದಿನವನ್ನು ಸಾರ್ಥಕ ಮಾಡ್ಕೊಳ್ಬೇಕು ಅಂತ ಹೇಳಿ ಅಂದ್ಕೊಳ್ತೇನೆ ಆ ಟೈಮ್ಗೆಲ್ಲ ನಾನು 5 ಗಂಟೆಗೆ ಏಳೋದು, ಬ್ರಾಹ್ಮಿ ಮುಹೂರ್ತದಲ್ಲಿ ಏಳಬೇಕು ಅನ್ನೋದು ಒಂದು ಗೋಲ್. ಆಯುರ್ವೇದದ ಪ್ರಕಾರ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ಏಳೋದು ತುಂಬ ಅಂದರೆ ತುಂಬಾ ಒಳ್ಳೆಯದು. ಆದ್ದರಿಂದ ಬ್ರಾಹ್ಮಿ ಮುಹೂರ್ತದ ಎಲ್ಲ ಲಾಭವನ್ನು ಪಡಿಬೇಕು ಅಂತ ಹೇಳಿ 5 ಗಂಟೆಗೆ ಏಳ್ತಾ ಇದ್ದೆ. ಬಟ್ ಬರ್ಡೇ ದಿನ ಮಾತ್ರ ಈ ವಿಡಿಯೋ ಎಲ್ಲ ಮಾಡಿಕೊಂಡು ತುಂಬಾ ಟೈಮ್ ಹೋಗ್ತದೆ ಅಂತ ಹೇಳಿ 4 ಗಂಟೆಗೆ ಎದ್ದು ಬಿಟ್ಟಿದ್ದೆ. ಸೊ ವಿಡಿಯೋನೂ ಮಾಡಬೇಕು, ನನ್ನ ಆ ದಿನದ ಪ್ರತಿಯೊಂದು ಕ್ಷಣದ ಮೆಮೊರಿಯನ್ನು ನನ್ನ ಮೊಬೈಲ್ನಲ್ಲಿ ಆಗಿರಬಹುದು, ನನ್ನ ಮೆಮೊರಿಯಲ್ಲಿ ಆಗಿರ್ಬೋದು ಸೇವ್ ಮಾಡ್ಕೊಳ್ಳೋಣ ಅಂತ ಹೇಳ್ಕೊಂಡು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಸೊ ಫ್ರೆಶ್ ಎಲ್ಲ ಆದಮೇಲೆ ನಾನು ಬ್ರಷ್ ಮಾಡಿ ಟಂಗಿ ಕ್ಲೀನ್ ಮಾಡಿದೆ. ಅದಾದಮೇಲೆ ಕೊಕೊನಟ್ ಆಯಿಲ್ ಹಾಕಿ ಆಯಿಲ್ ಪುಲ್ಲಿಂಗ್ ಮಾಡಿಕೊಂಡೆ. ಬಿಕಾಸ್ ಮೌತ್ ರಿಫ್ರೆಶ್ ಆಗ್ತದೆ, ನಮ್ಮ ಒಸಡುಗಳಿಗೆ ಕೂಡ ಒಂದು ಮಸಾಜ್ ಸಿಕ್ಕಿದಾಗೆ ಆಗ್ತದೆ. ಸೊ ಇದನ್ನೆಲ್ಲ ನೀವು ಟ್ರೈ ಮಾಡೋದು ಒಳ್ಳೆಯದು ನಿಮ್ಮ ಆರೋಗ್ಯ ದೃಷ್ಟಿಯಿಂದ ಹೇಳಬೇಕು ಅಂತ ಹೇಳಿದರೆ. ಬೆಳಿಗ್ಗೆ ಬೇಗ ಎದ್ದು ಬಾತ್ ಮಾಡೋದು ಕೂಡ ಒಳ್ಳೆಯದು, ಅದು ಸಹ ತಣ್ಣೀರ ಸ್ನಾನ ತುಂಬ ಅಂದರೆ ತುಂಬಾ ಒಳ್ಳೆಯದು. ಆಯುರ್ವೇದದ ಪ್ರಕಾರ ಹೇಳಬೇಕು ಅಂತ ಹೇಳಿದರೆ ಉಗುರು ಬೆಚ್ಚಗಿನ ನೀರಿಗೆ ಮಹತ್ವ ಇದೆ ಹೊರತು ಹೆಚ್ಚು ಬೆಚ್ಚಗಿನ ನೀರಿನ ಅವಶ್ಯಕತೆ ಇಲ್ಲ ಬಾಡಿಗೆ ಅಂತ ಹೇಳಿ ಹೇಳ್ತದೆ. ಸೊ ಹಾಗಾಗಿ ತಣ್ಣಗಿನ ನೀರನ್ನು ಸ್ನಾನ ಮಾಡೋದ್ರಿಂದಾಗಿ ಕಾನ್ಸಂಟ್ರೇಷನ್ ಲೆವೆಲ್ ಕೂಡ ಜಾಸ್ತಿ ಆಗ್ತದೆ, ನೀವು ಕೂಡ ಆ್ಯಕ್ಟಿವ್ ಆಗಿರಲಿಕ್ಕೆ ಸಾಧ್ಯ ಆಗ್ತದೆ, ನಿಮಗೊಂದು ರಿಫ್ರೆಶ್ನೆಸ್ ಕೂಡ ಬರ್ತದೆ. ಇಷ್ಟೆಲ್ಲ ಆದಮೇಲೆ ನಾನು ಹಾಟ್ ವಾಟರನ್ನು ಪ್ರಿಪೇರ್ ಮಾಡಲಿಕ್ಕೆ ಹೋಗ್ತೇನೆ. ಬಿಕಾಸ್ ಬೆಳಿಗ್ಗೆ ಎದ್ದು ಹನಿ ವಾಟರ್ ಆಗಿರ್ಬೋದು, ಹಾಟ್ ವಾಟರ್ ಆಗಿರ್ಬೋದು, ಲೆಮನ್ ವಾಟರ್ ಆಗಿರ್ಬೋದು, ಹೀಗೆ ಬೇರೆ ಬೇರೆ ರೀತಿಯ ವಾಟರ್ಗಳನ್ನು ಕುಡಿಯೋದ್ರಿಂದ ನಿಮ್ಮ ದೇಹಕ್ಕೆ ತುಂಬ ಅಂದರೆ ತುಂಬಾ ಲಾಭ ಇದೆ. ಅದು ಕೂಡ ಬೆಳಗ್ಗೆ ಎದ್ದು ಹಾಟ್ ವಾಟರ್ ಇಂಥವುಗಳನ್ನೆಲ್ಲ ಕುಡಿಯೋದ್ರಿಂದಾಗಿ ನಿಮ್ಮ ಬಾಡಿ ಹೆಲ್ದಿಯಾಗಿರಲಿಕ್ಕೆ ಸಾಧ್ಯ ಆಗ್ತದೆ. 50% ರೋಗವನ್ನು ಕಡಿಮೆ ಮಾಡ್ಬೋದು ನಾವು. ಅದಾದಮೇಲೆ ನಾನು ಸ್ಟಾರ್ಟ್ ಮಾಡೋದು ಯೋಗ ಎಕ್ಸಸೈಸ್, ಸಮ್ಟೈಮ್ಸ್ ಡ್ಯಾನ್ಸ್ ಕೂಡ ಮಾಡ್ತೀನಿ. ಬಿಕಾಸ್ ಸಮ್ಟೈಮ್ ಯೋಗ ಮಾಡಲಿಕ್ಕೆ ಎಕ್ಸಸೈಸ್ ಮಾಡಲಿಕ್ಕೆ ಒಂಥರ ಮೂಡಿಲ್ಲದಿದ್ದರೆ ನಾನು ಡೈರೆಕ್ಟ್ ಡ್ಯಾನ್ಸ್ ಮಾಡಲಿಕ್ಕೆ ಹೋಗ್ತೇನೆ. ಬಿಕಾಸ್ ಮ್ಯೂಸಿಕ್ ಕೇಳುತ್ತಾ ಡ್ಯಾನ್ಸ್ ಮಾಡೋದ್ರಿಂದಾಗಿ ನಮಗೊಂಥರ ರಿಫ್ರೆಶ್ನೆಸ್ ಫೀಲ್ ಆಗ್ತದೆ. ಸೊ ಆ ಮ್ಯೂಸಿಕ್ನಲ್ಲಿರುವ ಫ್ರೀಕ್ವೆನ್ಸಿ ನಮ್ಮ ಕಿವಿಯ ಮೂಲಕ ನಮ್ಮ ಬಾಡಿಯನ್ನು ಪ್ರವೇಶಿಸಿದಾಗ ನಮಗೆ ಆ್ಯಕ್ಟಿವ್ನೆಸ್ ಬರ್ತದೆ. ಸೊ ನೀವು ಇದರ ರಿಸರ್ಚನ್ನು ಕೂಡ ಮಾಡ್ಬೋದು. ಯೂಟ್ಯೂಬಲ್ಲಿ ಬೇರೆ ಬೇರೆ ರೀತಿಯ ಫ್ರೀಕ್ವೆನ್ಸೀಸ್ಗಳಿದ್ದಾವೆ. ಸೊ 280 ಆಗಿರ್ಬೋದು, ಬೇರೆ ಬೇರೆ ರೀತಿಯ ನಂಬರ್ಗಳ ಫ್ರೀಕ್ವೆನ್ಸಿ ಇದೆ. ಒಂದೊಂದಕ್ಕೆ ಒಂದೊಂದು ರೀಸನ್ಗಳಿದ್ದಾವೆ. ನೀವು ಅದನ್ನೆಲ್ಲ ಕೇಳೋದ್ರಿಂದಾಗಿ ಸ್ಟ್ರೆಸ್ ಕೂಡ ರಿಲೀಸ್ ಆಗ್ತದೆ. ಇದರ ಬಗ್ಗೆ ಬೇಕಾದರೆ ಬೇರೆನೇ ಡೀಟೇಲ್ಡಾಗಿ ವಿಡಿಯೋ ಮಾಡಿ ಹಾಕ್ತೇನೆ. ಸೊ ನೀವು ಡೈಲಿ ಈ ಒಂದು ರೊಟೀನ್ಗಳನ್ನು ಫಾಲೋ ಮಾಡೋದ್ರಿಂದಾಗಿ ಎಷ್ಟು ಚೇಂಜಸ್ ಆಗ್ತದೆ ಅಂತ ಹೇಳಿ ನೀವು ಮತ್ತೆ ನೋಡ್ಕೋಬಹುದು. ದೆನ್ ನನ್ನ ವಿಚಾರಕ್ಕೆ ಬರೋದಾದರೆ ನಾನು ಅದೇ ಹೇಳಿದ ಹಾಗೆ ಯೋಗ ಮಾಡಲಿಕ್ಕೆ ಮನಸ್ಸಿಲ್ಲದಿದ್ದರೆ ಡ್ಯಾನ್ಸ್ ಮಾಡಲಿಕ್ಕೆ ಡೈರೆಕ್ಟ್ ಹೋಗ್ತೇನೆ. ಇಲ್ಲ ಅಂತ ಹೇಳಿದರೆ ಡೈರೆಕ್ಟ್ ಯೋಗ ಮಾಡಿ ಅದಾದ ಮೇಲೆ ಡ್ಯಾನ್ಸ್ ಮಾಡ್ತೇನೆ. ಸೊ ಡ್ಯಾನ್ಸ್ ಮಾಡಿದರೆ ಸ್ವಲ್ಪ ಫಿಸಿಕಲ್ ಆ್ಯಕ್ಟಿವಿಟಿ ಎಕ್ಸ್ಟ್ರಾ ಆಗ್ತದೆ ಅಂತ ಹೇಳಿ ಅನಿಸ್ತದೆ. ಸೊ ಎಷ್ಟು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡ್ತೇವೋ ಅಷ್ಟು ನಾವು ಮೆಂಟಲಿ ಆಗಿರ್ಬೋದು, ಫಿಸಿಕಲಿ ಆಗಿರಬಹುದು ಸ್ಟ್ರಾಂಗ್ ಆಗಿರಲಿಕ್ಕೆ ಸಾಧ್ಯ. ಇದನ್ನು ನಾನು ಕಂಡುಕೊಂಡಿದ್ದೇನೆ. ಸೊ ಹಾಗಾಗಿ ನಿಮಗೆ ಹೇಳ್ತಾ ಇದ್ದೇನೆ. ಇದಿಷ್ಟು ಆದಮೇಲೆ ಧ್ಯಾನವನ್ನು ಕೂಡ ಮಾಡ್ತೇನೆ. 1-2 ದಿನ ಏನೋ ಕ್ಯಾಂಡಲ್ ಪಾಯಿಂಟನ್ನು ಹಿಡ್ಕೊಂಡು ಧ್ಯಾನ ಮಾಡಿದ್ದೆ. ಹಾಗಂತ ಹೇಳಿದರೆ ಟೋಟಲಿ ಒಂದು ಕ್ಯಾಂಡಲನ್ನು ಎದುರಿಟ್ಕೊಂಡು ಅದನ್ನೇ ಕಾನ್ಸಂಟ್ರೇಟ್ ಮಾಡೋದು ಅಂತ ಹೇಳಿ ಅರ್ಥ. ಇಲ್ಲದ್ರೆ ನೀವು ಉಸಿರಿನ ಕಡೆ ಕೂಡ ಗಮನ ಕೊಟ್ಟು ಧ್ಯಾನ ಮಾಡ್ಬೋದು, ಅಥವಾ ಯಾವುದಾದರೂ ಫೇವ್ರೆಟ್ ದೇವರನ್ನು ನೆನೆಸ್ಕೊಂಡು ಕೂಡ ಧ್ಯಾನ ಮಾಡ್ಬೋದು. ಧ್ಯಾನದಲ್ಲಿ ಬೇರೆ ಬೇರೆ ರೀತಿಯಾಗಿ ಆಲ್ಟರ್ನೇಟಿವ್ಸ್ಗಳು ಇದ್ದಾವೆ. ಸೊ ನಿಮಗೆ ಯಾವುದು ಕಂಫರ್ಟೇಬಲ್ ಆಗ್ತಾ ಅದನ್ನು ಮಾಡೋದ್ರಿಂದ ನಿಮಗೆ ಹೆಚ್ಚಿನ ಲಾಭ ಸಿಗ್ತದೆ ಅಂತಲೇ ಹೇಳ್ಬೋದು. ಕಂಫರ್ಟೇಬಲ್ ಆಗೋದನ್ನು ಟ್ರೈ ಮಾಡಬೇಕಾಗ್ತದೆ. ಬಿಕಾಸ್ ಸಮ್ಟೈಮ್ಸ್ ದಿನ ಕಳೆದಂತೆ ಅವು ಕಂಫರ್ಟೇಬಲ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆದ ಕಾರಣ ಇಷ್ಟೆಲ್ಲ ಆಗುವಾಗಲೇ ಒಂದು 6 o'clock ಆಗಿರ್ತದೆ. ಸೊ ಅದಾದಮೇಲೆ ನಾನು ಬರೀಲಿಕ್ಕೆ ಕೂತ್ಕೊಳ್ತೇನೆ. ಕವನ ಆಗಿರ್ಬೋದು, ನುಡಿಮುತ್ತ
ಆರ್ಟಿಕಲ್ ಆಗಿರಬಹುದು, ಸ್ಟೋರಿ ಆಗಿರ್ಬೋದು, ಏನು ಆಗ್ತದೆ ಅದನ್ನು ಬರೀಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ. ಸೊ ಅದಾದಮೇಲೆ ದೇವರದ್ದು ನಾಮವನ್ನು ಒಂದೆರಡು ಸರಿ ಆದರೂ ಬರಿತೇನೆ. ಸಮ್ಟೈಮ್ಸ್ ಮಾಡಲಿಕ್ಕಾಗಲ್ಲ. ಅದಾದಮೇಲೆ ಸಣ್ಣದಾಗಿ ಡೈರಿ ಬರಿತೇನೆ. ಮೊದಲೆಲ್ಲ ಅರ್ಧ ಗಂಟೆ ಎಲ್ಲ ಡೈರಿ ಬರಿತಿದ್ದೆ, ಬಟ್ ಈಗ 10 ನಿಮಿಷದೊಳಗೂ ಮುಗಿಸುವೇನೋ ಅಷ್ಟು ಕಮ್ಮಿ ಬರಿತೇನೆ. ಅಷ್ಟೊತ್ತಿಗಾಗುವಾಗ ಒಂದು 6:30 ಆಗಿರ್ತದೆ. ಅದಾದಮೇಲೆ ಸೈಕ್ಲಿಂಗ್ ಹೋಗಬೇಕು ಅಂತ ಹೇಳಿದರೆ ಸೈಕ್ಲಿಂಗಿಗೆ ಹೋಗ್ತೇನೆ. ಅದು ಆಗಲಿಲ್ಲ ಅಂತ ಹೇಳಿದರೆ ಸ್ಕಿಪ್ಪಿಂಗ್ ಮಾಡ್ತೇನೆ. ಸ್ಕಿಪ್ಪಿಂಗ್ ತುಂಬ ಅಂದರೆ ತುಂಬಾ ಕಮ್ಮಿ ಮಾಡುವುದು. ಬಟ್ ಸೈಕ್ಲಿಂಗ್ ಎಲ್ಲ ಹೋಗ್ತಾ ಇದ್ದರೆ ಆ ಟೈಮಲ್ಲಿ ಆಗುವ ಮಜಾನೇ ಬೇರೆ ಅಂತಲೇ ಹೇಳ್ಬಹುದು. ಆ ಒಂದು ಮಂಜಿನ ವಾತಾವರಣದಲ್ಲಿ ಸೈಕ್ಲಲ್ಲಿ ಹೋಗ್ತಾ ಇದ್ದರೆ ಅಬ್ಬಬ್ಬಬ್ಬ. ಬರ್ಡೇ ದಿನದ ವಿಷಯಕ್ಕೆ ಬಂದರೆ ನಾನು ಎದ್ದವಳೆ ಇದೆಲ್ಲ ಕೆಲಸ ಮಾಡಿ ಆದಮೇಲೆ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿ ಅಮ್ಮ ಚಹಾ ಮಾಡಿಕೊಟ್ಟಿದ್ರು. ಸೊ ಅದನ್ನು ಕುಡಿತಾ ನಾಯಿಗಳ ಜೊತೆ ಆಟ ಆಡ್ತಾ ಟೈಮ್ ಪಾಸ್ ಮಾಡಿದೆ. ಸೊ ಅವುಗಳ ಜೊತೆ ಮಿಂಗಲ್ ಆಗೋದ್ರಿಂದಾಗಿ ನನಗೆ ಒಂದು ರೀತಿಯ ಖುಷಿ ಸಿಗ್ತದೆ. ಸೊ ಎಲ್ಲ ಪ್ರತಿ ಚಿಕ್ಕ ಚಿಕ್ಕ ವಿಚಾರದಲ್ಲಿ ಖುಷಿ ಹುಡುಕುವುದೇ ನನ್ನ ಗೋಲ್ ಆಗಿದೆ. ಹಾಗಾಗಿ ನಾನು ಅವುಗಳ ಜೊತೆ ಎಲ್ಲ ಹೆಚ್ಚು ಬೆರಿತೇನೆ ಅಂತಲೇ ಹೇಳ್ಬಹುದು. ಅದಾದಮೇಲೆ ಸೈಕ್ಲಿಂಗಿಗೆ ಹೊರಟಿದ್ದೆ. ಹೆಚ್ಚಾಗಿ ನಾನು ಸೈಕ್ಲಿಂಗ್ ಮಾಡುವಾಗ ಮುಂಡು ನನ್ನ ಜೊತೆ ಬರ್ತಾಳೆ, ಮೋತಿ ಕೆಲವೊಮ್ಮೆ ಬರ್ತಾಳೆ, ಬಟ್ ಯಾವಾಗಲೂ ಬರ್ಲಿಕ್ಕೆ ಹೋಗೋದಿಲ್ಲ. ನಾನು ಸೈಕಲಲ್ಲಿ ಹೋಗ್ತಾ ಇದ್ದರೆ ಹಿಂದೆನೇ ಮುಂಡು ನಾಯಿ ಬರ್ತಾ ಇರ್ತದೆ. ಸೊ ಮುಂಡು ನಾಯಿ ಅಂತ ಹೇಳಿದರೆ ಬಾಲ ಕಟ್ಟಾಕಿರುವ ನಾಯಿ, ಅದಕ್ಕೆ ನಾನು ಮುಂಡು ನಾಯಿ ಅಂತ ಹೇಳಿ ಹೆಸರಿಟ್ಟಿದ್ದೇನೆ. ಸೊ ಒಂದೊಂದು ನಾಯಿಗೆ ಒಂದೊಂದು ಯುನಿಕ್ ಆದ ಹೆಸರಿಡಬೇಕು ಅನ್ನೋದು ನನ್ನ ಉದ್ದೇಶ. ನಾರ್ಮಲಿ ನಾನು 7 ಗಂಟೆಗೆ ಕ್ಲೀನಿಂಗ್ ಕೆಲಸವನ್ನು ಸ್ಟಾರ್ಟ್ ಮಾಡ್ತೇನೆ ವಿತ್ ಏನಾದರೂ ಇನ್ಫಾರ್ಮೇಷನ್ ವಿಡಿಯೋ ಅಥವಾ ನಾಲೆಜ್ ವಿಡಿಯೋ ಅಥವಾ ಸಾಂಗೋ ಅಥವಾ ಪ್ರವಚನವೋ ಏನೋ ಒಂದು ಹಾಕಿಕೊಂಡು ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ. ಬಿಕಾಸ್ ಕೆಲಸನೂ ಆಗ್ತಾ ಇರಬೇಕು, ಟೈಮು ವೇಸ್ಟ್ ಆಗಬಾರ್ದು, ನಮಗೆ ಏನಾದರೂ ನಾಲೆಜ್ ಸಿಗ್ತಾನೆ ಇರಬೇಕು ಎಂಬ ಕಾರಣಕ್ಕೆ. ಅದಾದಮೇಲೆ ನನ್ನ ಟೈಮ್ ಟೇಬಲ್ ಪ್ರಕಾರ ಗಾರ್ಡನಿಂಗ್ ಅಥವಾ ಔಟ್ಸೈಡ್ ಕ್ಲೀನಿಂಗ್ ಮಾಡ್ತಾ ಇರಬೇಕಾದ ಟೈಮ್, ಬಟ್ ಸಮ್ಟೈಮ್ಸ್ ಮಾಡಲಿಕ್ಕಾಗಲ್ಲ. ಬಟ್ ನಾನು ಆ ಟೈಮ್ನಲ್ಲಿ ನೇಚರ್ ಜೊತೆ ಎಂಜಾಯ್ ಮಾಡಬಲ್ಲೆ. ಅದಾದಮೇಲೆ ಪ್ಲ್ಯಾನಿಂಗ್ ಪ್ರಕಾರ ದೇವರ ವರ್ಕ್ ಮಾಡಬೇಕು. ಅದಾದಮೇಲೆ ಜಿಮೇಲ್ನಲ್ಲಿ ಯಾವುದಾದರೂ ಪೇಪರ್ಗೆ ಆರ್ಟಿಕಲ್ಲ, ಸ್ಟೋರಿಯ ಏನಾದರೂ ಬರೆದಿದ್ದರೆ ಕಳಿಸ್ಲಿಕ್ಕಿರುತ್ತೆ. ಅದಾದಮೇಲೆ ಫುಲ್ ಫ್ರೀ ಆಗಿರ್ತೇನೆ. ಸೊ ಮೊಬೈಲ್ ಓದುತ್ತಾ ಟೈಮ್ ಪಾಸ್ ಮಾಡ್ತೇನೆ. ಬಿಕಾಸ್ ಎಡಿಟಿಂಗ ಅಥವಾ ಏನಾದರೂ ಟೆಕ್ನಾಲಜಿ ಬಗ್ಗೆ ಕಲಿತಾ ಇರಬೇಕು ಅನ್ನೋದು ನನ್ನ ಆಸೆ. ಸೊ ಏನೋ ಒಂಥರ ಖುಷಿ ಸಿಗ್ತದೆ, ಏನೋ ಒಂದು ಕಲಿತೆ ಅನ್ನೋ ಫೀಲ್ ಆಗ್ತದೆ. ಇದಿಷ್ಟು ನನ್ನ ನಿಜವಾದ ಮಾರ್ನಿಂಗ್ ರೋಟೀನ್. ಬಟ್ ಬರ್ಡೇ ದಿನ ಸ್ವಲ್ಪ ಆಚೀಚೆ ಆಗ್ತದೆ, ಯಾಕಂತ ಹೇಳಿದರೆ ಪ್ರತಿದಿನವೂ ಹೊಸ ದಿನ ನಮಗೆ. ಅದರಿಂದಾಗಿ ಪ್ರತಿದಿನ ಒಂದೇ ರೀತಿಯಾಗಿ ಕ್ಷಣಗಳು ಬರುವುದಿಲ್ಲ. ದಿನದಲ್ಲಿ ಒಂಚೂರು ಏರುಪೇರು ಆಗ್ತದೆ. ಹೊಸ್ತಿಲ ಪೂಜೆ ಆದಮೇಲೆ ತಿಂಡಿ ತಿಂದೆ, ಲೈಟಿಂಗ್ ಬೇರೆ ಬಂದಿತ್ತು. ನಾನು ಇವತ್ತೇ ಬಂದಿರೋ ಒಳ್ಳೆಯಿತ್ತು ಅಂದ್ಕೊಳ್ತಿದ್ದೆ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ. ಇವತ್ತು ನನ್ನ ಬರ್ಡೇ ಅಲ್ಲ, ಸೊ ಹಾಗಾಗಿ ಲೆಟ್ಸ್ ಗೋ. ಹಾಗೆ ಸುಮ್ಮನೆ ಟೈಮ್ ಇತ್ತಲ್ಲ, ಹಾಗೆ ಜಸ್ಟ್ ವಿಡಿಯೋ ಕ್ಲಿಪ್ಪನ್ನು ತೆಗಿತಾ ಇದ್ದೆ. ನಾವು ದೇವಸ್ಥಾನಕ್ಕೆ ಬೇರೆ ಹೊರಟಿದ್ವಿ. ಎಲ್ಲ ಕೆಲಸ ಆದಮೇಲೆ ದೇವರಿಗೆ ಸ್ವಲ್ಪ ಹೂವನ್ನು ಕೂಡ ಕಟ್ಟಿ ಇಟ್ಟೆ. ಬಿಕಾಸ್ ನನ್ನ ಬರ್ಡೇಗೆ ದೇವರಿಗೆ ಏನಾದರೂ ಸಮರ್ಪಣೆ ಮಾಡೋದಿದ್ದರೆ ಆ ದಿನ ಸಾರ್ಥಕ ಹೇಗಾಗಲಿಕ್ಕೆ ಸಾಧ್ಯ ಅಲ್ವಾ. ನಾನು ರಾತ್ರಿಯೇ ಡ್ರೈ ಫ್ರೂಟ್ಸ್ಗಳನ್ನು ನೀರಿಗೆ ನೆನೆಸಿಟ್ಟಿರ್ತೇನೆ. ಬಿಕಾಸ್ ಅವುಗಳನ್ನು ತಿಂದರೆ ನಮ್ಮ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬಾ ಒಳ್ಳೆಯದು. ನೀರಿಗಾಗಿ ತಿಂದರೆ 50% ಲಾಭದ ಬದಲು 100% ಲಾಭ ಸಿಗ್ತದೆ. ಸೊ ಡ್ರೈ ಫ್ರೂಟ್ಸನ್ನು ಹಾಗೆ ತಿಂದರೆ 50% ಮಾತ್ರ ಲಾಭ ಸಿಗೋದು. ಅದರಿಂದ ನೀವು ಕೂಡ ಡ್ರೈ ಫ್ರೂಟ್ಸನ್ನು ನೀರಿಗೆ ಹಾಕಿ ತಿನ್ನಿ. ಅದರಲ್ಲೂ ಒಣ ದ್ರಾಕ್ಷಿ ದೇಹಕ್ಕೆ ತುಂಬ ತಂಪು ಕೊಡ್ತದೆ, ತುಂಬಾ ಒಳ್ಳೆಯದಾಗ್ತದೆ ಜೀವಕ್ಕೆ. ಆ್ಯಂಡ್ ಬಾದಾಮಿಯನ್ನು ನೆನೆಸಿಟ್ಟು ತಿಂದರೆ ಬುದ್ಧಿಶಕ್ತಿಗೆ ಒಳ್ಳೆಯದು. ನಾವು ಫಸ್ಟ್ ಹೋದದೇ ಚಂದ್ಕೂರು ಟೆಂಪಲ್ಲಿಗೆ. ಚಂದ್ಕೂರಿಂದ ರಿಕ್ಷಾದಲ್ಲಿ ಸೂರ್ಯಕ್ಕೆ ಹೋಗುವ ಟೈಮ್ನಲ್ಲಿ ಒಂದು ಒಳ್ಳೆ ಪ್ಲೇಸ್ ಸಿಕ್ತು. ಸೊ ಹಾಗಾಗಿ ವಿಡಿಯೋ ಶೂಟ್, ಫೋಟೋಶೂಟ್ ಎಲ್ಲವನ್ನು ಮಾಡ್ಕೊಂಡ್ವಿ. ಅದಾದಮೇಲೆ ಸೂರ್ಯ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ಟೆಂಪಲಲ್ಲೇ ಊಟ ಮಾಡಿ ಮನೆಗೆ ಬಂದ್ವಿ. ಬರುವಾಗಲೇ ಒಂದು 3 ಗಂಟೆ ಕಳೆದಿದೆ ಅಂತಲೇ ಹೇಳ್ಬೋದು. ಅದಾದಮೇಲೆ ಸ್ವಲ್ಪ ಪರ್ಚೇಸಿಂಗ್ ಮಾಡಲಿಕ್ಕೂ ಇತ್ತು. ಅಜ್ಜಿಗೆ ಹೊಸ ಬಟ್ಟೆ ತಗೊಂಡ್ವಿ. ನಾನಂತೂ ಹೊಸ ಬಟ್ಟೆ ಆರ್ಡ್ರ್ ಮಾಡಿದ್ದೆ ಅಲ್ಲ. ಸೊ ಅದಾದಮೇಲೆ ಕೇಕ್ ಆರ್ಡ್ರ್ ತಗೊಂಡು ಅದನ್ನು ಮನೆಗೆ ತಂದ್ವಿ. ತುಂಬ ಐಟಮ್ಗಳನ್ನೆಲ್ಲ ಪರ್ಚೇಸ್ ಮಾಡಲಿಕ್ಕಿತ್ತು. ಹೆಚ್ಚೇನು ಮೊಬೈಲ್ ಒತ್ತುವುದಿಲ್ಲ ನಾನು ಬರ್ಡೇ ದಿನದಂದು. ಬಟ್ ಮಧ್ಯದಲ್ಲಿ ಸ್ವಲ್ಪ ಬರ್ಡೇ ವಿಶಸ್ಗಳಿಗೆಲ್ಲ ಥ್ಯಾಂಕ್ ಯು ಅಂತ ಹೇಳಿ ರಿಪ್ಲೈ ಮಾಡ್ತಿದ್ದೆ. ಬರೀ ಥ್ಯಾಂಕ್ ಯು ಅಂತ ಹೇಳಲಿಲ್ಲ, ಈ ಸರಿ ಸ್ವಲ್ಪ ದೊಡ್ಡ ಸೆಂಟೆನ್ಸ್ ಬರೆದಾಕಿದ್ದೇನೆ. ಅದಾದಮೇಲೆ ಒಂದು 5 ಗಂಟೆ ಅಷ್ಟೊತ್ತಿಗೆ ನನ್ನ ಬರ್ಡೇಗೆ ನಾನೇ ಡೆಕೋರೇಷನ್ ಮಾಡಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಬಿಕಾಸ್ ಯಾವುದೇ ಫಂಕ್ಷನ್ ಆಗಿರ್ಬೋದು, ನನ್ನ ಫಂಕ್ಷನಿಗೆ ನಾನೇ ಡೆಕೋರೇಷನ್ ಮಾಡಿದರೆ ನನಗೊಂಥರ ಖುಷಿ ಕೊಡ್ತದೆ. ಆ ಖುಷಿಯೇ ಬೇರೆ. ಸೊ ನನಗೆ ಡೆಕೋರೇಷನ್ ಮಾಡೋದಂದರೆ ತುಂಬಾ ಇಷ್ಟ. ನನ್ನನ್ನು ತಿಳ್ಕೊಂಡವರಿಗೆ ಅದೆಲ್ಲ ಗೊತ್ತೇ ಇರ್ತದೆ. ಅದಾದಮೇಲೆ ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು.
ಕೇಕ್ ಕಟ್ಟಿಂಗ್ ಆದಮೇಲೆ ಪಾನಿಪುರಿ ಮಸಾಲೆ ಪುರಿ ತಿನ್ನೋಣ ಅಂತ ಹೇಳಿ ಫ್ರೆಂಡನ್ನು ಕರ್ಕೊಂಡು ಮತ್ತು ಅಲ್ಲಿ ಒಂದು ಫ್ರೆಂಡನ್ನು ಪಿಕ್ ಮಾಡಿಕೊಂಡು ಪಾನಿಪುರಿ ತಿಂದ್ವಿ. ನಾನು ಗೋಬಿ ತಿಂದೆ, ಅವರು ಫ್ರೈಡ್ ರೈಸ್ ತಿಂದರು ಮತ್ತು ಪಾನಿಪುರಿಯನ್ನು ಪಾರ್ಸೆಲ್ ತಂದ್ವಿ ಅಕ್ಕಪಕ್ಕದವರಿಗೆ ಕೊಡಲಿಕ್ಕೆ. ನೆಕ್ಸ್ಟ್ ಡೇ ನಾನು ಸೆಲ್ಫ್ ಬರ್ಡೇ ಸೆಲೆಬ್ರೇಷನನ್ನು ಮಾಡಿಕೊಂಡೆ. ಬಿಕಾಸ್ ನನಗೆ ನನ್ನೊಂದಿಗೆ ಟೈಮ್ ಕಳೀಲಿಕ್ಕೆ ಆ ದಿನ ಸಿಗಲಿಲ್ಲ. ಸೊ ನೆಕ್ಸ್ಟ್ ಡೇ ನನಗೆ ನಾನೇ ಬರ್ಡೇಯ ವಿಶ್ ಮಾಡಿಕೊಂಡು ಸೆಲೆಬ್ರೇಟ್ ಮಾಡಿಕೊಂಡು ಒಟ್ಟಿನಲ್ಲಿ ಎಂಜಾಯ್ ಮಾಡಿದೆ ಅಂತ ಹೇಳ್ಬೋದು. ಇದೆಲ್ಲ ಸೀಕ್ರೆಟ್ ವಿಚಾರ, ಆದರೂ ಹೇಳ್ತಾ ಇದ್ದೇನೆ ನಿಮ್ಮೊಟ್ಟಿಗೆ. ಆ್ಯಂಡ್ ಬರ್ಡೇಯ ದಿನ ರಾತ್ರಿ 12:56ಕ್ಕೆ ಫ್ರೆಂಡ್ ಕಾಲ್ ಮಾಡಿ ವಿಶ್ ಮಾಡಿದ್ಲು. ಸೊ ನಾನು ಕಾಲ್ ಬರುವಾಗಲೇ ಅಂದ್ಕೊಂಡೆ ಇದು ಶ್ರದ್ಧನೇ ಆಗಿರಬೇಕು ಅಂತ ಹೇಳಿ. ಸೊ ನಾನು ಇದುವರೆಗೂ ಯಾರಿಗೂ ಕಾಲ್ ಮಾಡಿ 12 ಗಂಟೆಗೆ ವಿಶ್ ಮಾಡಿದ್ದು ಅಂತ ಹೇಳಿ ಇಲ್ಲ. ಸೊ ಈ ಸರಿ ಆದರೂ ವಿಶ್ ಮಾಡೋಣ ಅವಳಿಗೆ ಅಂತ ಹೇಳಿ ಇದ್ದೇನೆ, ನೋಡೋಣ. ಈ ಸರಿ ಅಂತೂ ತುಂಬಾ ಗಿಫ್ಟ್ ಬಂದಿತ್ತು. 7 ಇಯರ್ ಓಲ್ಡ್ಸ್ ಇರುವಾಗ ತುಂಬ ಗಿಫ್ಟ್ ಬಂದದ್ದು ನೆನಪು. ಅದಾದಮೇಲೆ ಇಷ್ಟೊಂದು ಗಿಫ್ಟ್ ಬಂದಿರಲಿಲ್ಲ. ಆ್ಯಂಡ್ ಫೈನಲಿ ವಿಶ್ ಮಾಡಿದ್ದವರಿಗೆಲ್ಲ ಥ್ಯಾಂಕ್ ಯು ಹೇಳ್ತಾ ಇದ್ದೇನೆ. ಬಾಯ್.